ಅವ್ರದ್ದು ಸೊತ್ತಾಗಿರುತ್ತೆ. ನೋಡಿ ಕ್ಯಾಮ್ರಾ ನೋಡ್ತೀನಿ. ನಮ್ಮ ತಂದೆಗೆ ಬಂದಂಥ ಸೊತ್ತು. ಹಾಗಾಗಿ ಈಗ ಅದನ್ನು ನನ್ನ ಸರ್ಕಾರದಿಂದ ಏನೇನು ನಾನು ದಾಖಲಾತಿಗಳನ್ನ ಮಾಡ್ಕೊಬೇಕೋ ಆ ದಾಖಲಾತಿ ಮಾಡಿದ್ದೀನಿ. ಅದು ನನಗೆ ಸಮಸ್ಯೆ ಆಗಿರೋದ್ರಿಂದ ಅಲ್ಲಿ ರೌಡಿಗಳು ಅವರು ಇವರು ಜಾಗದಲ್ಲಿ ಬರೋದ್ರಿಂದ ನಾನು ಇವರ ಸಹಾಯನ ಕೇಳಿಕೊಂಡು ನಾನು ಈ ಕೆಲಸ ಮಾಡಿದೆ. ಈಗ ಶಿವನಹಳ್ಳಿ ಎಷ್ಟು ಸರ್ವೆ ನಂಬರು, ಎಷ್ಟು ಜಾಗ? 57 ಸರ್ವೆ ನಂಬರು, 1 ಎಕರೆ 1 ಗುಂಟೆ ಕರಾವಳಿ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವಿಬ್ಬರು ಅಣ್ಣ ತಮ್ಮಂದರು. ಅಣ್ಣ ತಮ್ಮ ಲಕ್ಷ್ಮೀನಾರಾಯಣ. ಈಗ ಯಾರು ಗೊತ್ತು, ಯಾರು ಅಕ್ರಮವಾಗಿ ಅದನ್ನ ಪೊಸಿಷನ್ಗೆ ಬಂದಿದ್ದಾರೆ, ಮಾರಾಟ ಮಾಡಿದ್ದಾರೆ, ಯಾರು ಇದ್ದಾರೆ ಅನ್ನೋದು ನಮಗೆ ಅಷ್ಟು ತಿಳುವಳಿಕೆ ಬರಲಿಲ್ಲ. ಹಾಗಾಗಿ ಈಗ ವಿಚಾರಣೆ ಮಾಡೋದಕ್ಕೆ ಅಂತಲೇ ನಾನು ಸಹಾಯನ ತಗೊಂಡು ಬಂದೆ. ಈಗ ಮಾರಾಟ ಮಾಡಿದಾಗ ಖರೀದಿ ಮಾಡೋರು ಯಾರು ಇದ್ದಾರಲ್ಲ, ಈಗ ಕ್ರಯಪತ್ರದಲ್ಲೋ ಅದರಲ್ಲೆಲ್ಲ ಇದೆಯಲ್ಲ, ಏನು ಓದಿಲ್ಲ? ಯಾರು ಲಕ್ಷ್ಮೀನಾರಾಯಣ ಸಂಜೀವರಾಯಪ್ಪ ಅಂತ ಮಾಡಿದ್ರು, ಅದನ್ನು ನಾನು ಎ ಸಿ ಕೋರ್ಟಲ್ಲಿ ವಜಾಗೊಳಿಸಿದ್ದೀನಿ. ಏನಂತ ಆದೇಶ ಮಾಡಿದ್ದಾರೆ ಎ ಸಿ ಅವರು? ಇದು ಶಶಿಕುಮಾರ್ ಅವರ ಸೊತ್ತಾಗಿರುತ್ತದೆ ಅಂತ ಆದೇಶ ಮಾಡಿಸ್ತೀನಿ. ಸರ್ಕಾರದಿಂದ ನಾವು ಏನು ಈಗ ನಿಮ್ಮ ಜಮೀನು ನಿಮ್ಗೆ ಬೇಕು? ಹೌದು. ಈಗೇನು ಮನವಿ ಕೊಟ್ಟರೆ ತಹಸೀಲ್ದಾರ್ ಏನು ಹೇಳಿದ್ರು? ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದಾರೆ. ನಮ್ಮ ಕಡೆ ಅವರು ಏನು ತೀರ್ಮಾನ? ನಿಮ್ಮ ಹೆಸರು? ಶಶಿಕುಮಾರ್. ಯಾವ ಊರು? ಯಲಹಂಕನೇ, ಶಿವನಹಳ್ಳಿ. ಅಂತ ಶಶಿಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಎಂಬವರಿಗೆ ಸೇರಿರ್ತಕ್ಕಂಥ ಆಸ್ತಿನ ಶಿವನಹಳ್ಳಿ ಗ್ರಾಮದ ಶಿವನಹಳ್ಳಿ ಗ್ರಾಮದ ಅಲ್ಲಿ 1 ಎಕರೆ 22 ಗುಂಟೆ ಜಮೀನನ್ನು ಭೂಗಳ್ಳರು ಅತಿಕ್ರಮ ಪ್ರವೇಶ ಮಾಡಿ ಬೇರೆಯವರಿಗೆ ಪರಭಾರೆ ಮಾಡಿರ್ತಾರೆ. ಅಲ್ಲಿ ಅದನ್ನು ತೆರವುಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ತಹಶೀಲ್ದಾರ್ ಹತ್ರ ಮನವಿ ಮಾಡಿದ್ದೀವಿ. ಮತ್ತು ನಮಗೆ ಇರ್ತಕ್ಕಂಥ ದಾಖಲಾತಿಗಳನ್ನು ಪ್ರತಿಯೊಂದು ಕಾಪಿಗಳನ್ನು ತಹಶೀಲ್ದಾರ್ಗೆ ವಿವರವಾಗಿ ತಿಳಿಸಿದ್ದೀವಿ. ಅದೇ ರೀತಿ ನಮ್ಮ ಮಿತ್ರರಾದ ಮಾಧ್ಯಮದವ್ರಿಗೂ ತಿಳಿಸಿದ್ದೀವಿ. ಇದು ಯಾಕೆ ಅಂತಂದರೆ ಯಲಹಂಕದಲ್ಲಿ ಇದೇ ರೀತಿ ನಡ್ಕೊಂಡು ಹೋಯ್ತು ಅಂತಂದರೆ ಇನ್ನೂ ಅತಿ ಹೆಚ್ಚಿನ ಭೂಗಳ್ಳರು ಹುಟ್ಕೊಂಡು ಯಲಹಂಕನ ಒಂದು ಸ್ಮಶಾನ ಮಾಡೋದಕ್ಕೂ ರೆಡಿ ಇರ್ತಾರೆ. ಅಂಥ ಭೂಗಳ್ಳರು ಇಲ್ಲಿ ಸೃಷ್ಟಿಯಾಗಿದ್ದಾರೆ ಅಂತ ಹೇಳ್ತಾ, ಮತ್ತು ಈ ಒಂದು ಇದರಲ್ಲಿ ನಮ್ಮ ಶಶಿಕುಮಾರ್ ಮತ್ತು ಅವರ ಕುಟುಂಬಕ್ಕೆ ಈ ಮಾಧ್ಯಮದ ಮೂಲಕ ಎಲ್ಲ ಒಂದು ಸಹಾಯ ಮಾಡಿ ಮತ್ತು ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀನಿ. ಮಾರ್ಕೆಟ್ ಪ್ರೆಸೆಂಟ್ ರೇಟು ಎಷ್ಟಿದೆ ಸರ್ 1 ಎಕರೆ ಚಿಲ್ಲರೆ ಗುಂಟೆಗೆ? 1 ಎಕರೆ ಸುಮಾರು ಒಂದು 12ರಿಂದ 15 ಕೋಟಿ ಹೋಗುವಂಥ ಭೂಮಿ. ಇವತ್ತು ಅದು ಸುಮಾರು ಒಂದು 25 ಕೋಟಿ ಬೆಲೆ ಬರ್ತಕ್ಕಂಥ ಸೊತ್ತು ಆಗಿದೆ. ಅದು ನಿಮ್ಮ ಹೆಸರು ಏನಾಗಿದೆ? ನನ್ನ ಹೆಸರು ಜಯಶಂಕರು. ನಾನು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮತ್ತು ಇದೇ ಯಲಹಂಕದಲ್ಲಿ 96ನೇ ಇಸ್ವಿನಲ್ಲಿ ಅಧ್ಯಕ್ಷ ಆಗಿದ್ದೆ. ನಾನು ಈಗ ಮಾಜಿ ಆಗಿದ್ದೀನಿ.